ಹೊಸ ವರ್ಷ ಬಂತು, ಭೂಮಿಗೆಲ್ಲ ಸಂತೋಷ ತಂತು. ಯಾಕಪ್ಪ ವರ್ಷ ಬಂತು ಅಂತ ಕೆಲವರು ಟೆನ್ಷನ್ ಆಗ್ತಾರೆ. 2012 ಅನ್ಬೇಕಾದ್ರೆ 12 ಗಂಟೆ ಅವ್ರ ತಲೆ ಮೇಲೆ ಹೊಡೆದ ಹಾಗೆ ಕೆಲವ್ರಿಗೆ ಆಗೋಗಿದೆ. ತುಂಬ ಕನ್ಫ್ಯೂಸ್ ಆಗೋಗಿದೆ. Nobody is happy in this 2012 because everyone is predicted, the science, the researchers, the many technologies, ಎಷ್ಟೋ ಕಾರ್ಯಗಳು ಪ್ರಿಡಿಕ್ಟ್ ಮಾಡಿದೆ ಈ ವರ್ಷ ಭೂಮಿ ಮುಗಿದು ಹೋಗ್ಬಿಡುತ್ತೆ, ಪ್ರಪಂಚ ಮುಗಿದೋಗುತ್ತೆ, ಯಾರು ಮದುವೆ ಆಗಬೇಡಿ, ಮಕ್ಕಳನ್ನ ಮಾಡ್ಕೋಬೇಡಿ, ಮನೆನ ಕಟ್ಟಬೇಡಿ, ಯಾವ ಪಿಕ್ನಿಕ್ಗೂ ಹೋಗಬೇಡಿ, ಎಲ್ಲೂ ಇರಬೇಡಿ. ಸೊ ಎವ್ರಿ ಡೇ ಈಸ್ ಬಿಕಮ್ ಎ ವೆರಿ ಡೇಂಜರಸ್ ಡೇ ಈ ವರ್ಷದಲ್ಲಿ ಅಂತ ಕೆಲವರು ಹೇಳ್ತಾರೆ. ಆದರೆ ಬ್ರದರ್ ಆಂಡ್ರೂ ಅದನ್ನು ಹೇಳೋದಿಲ್ಲ. ಭೂಮಿನೇ ಉರುಳ್ತಾ ಬಂದರೆ ನಾವು ಅರ್ಗಾಂತುಕ ಹೊಗಳಾಪ್ತುಕ ಅಂತಲೇ ಹೇಳ್ಕೊಂಡು ಹೋಗ್ತಿರ್ತೀವಿ. ಪ್ರೈಸ್ ದ ಲಾರ್ಡ್. ಯಾಕೆ ಭೂಮಿ ನಮ್ಮ ಜೀಸಸ್ದು, ಅವ್ರಿಗೆ ಗೊತ್ತು ಯಾವಾಗ ಎಂಡ್ ಮಾಡಬೇಕು, ಯಾವಾಗ ಕ್ಲೋಸ್ ಮಾಡಬೇಕು, ಯಾವಾಗ ನನ್ನ ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕಂತ ಹೇಳಿ. ಸೊ ಈ ವರ್ಷದಲ್ಲಿ ಐ ಗೋಯಿಂಗ್ ಟು ಪ್ರೀಚ್ ಅಬೌಟ್ ದಿ ಕಮಿಂಗ್ ಆಫ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್. ಈ ಹೊಸ ಜನವರಿ ತಿಂಗಳಿನ 4 ವಾರಗಳಲ್ಲಿ ಯೇಸು ಕ್ರಿಸ್ತರ ಆಗಮನದ ಕಾಲ, ಯೇಸು ಕ್ರಿಸ್ತ ಹೇಗೆ ಈ ಭೂಮಿಗೆ ಮತ್ತೆ ಆಗಮಿಸಿ ತನ್ನ ಜನರನ್ನ ಕೊಂಡೋಗಿ ಈ ಪ್ರಪಂಚವನ್ನು ಎಂಡ್ ಮಾಡ್ತಾರೆ ಅನ್ನೋದನ್ನು ಕ್ಲಿಯರಾಗಿ, ಕ್ರಿಸ್ಟಲ್ ಆಗಿ, ಸಂಕ್ಷಿಪ್ತವಾಗಿ, ವಿವರಣೆಯಾಗಿ ನಿಮಗೆ ಬೈಬಲಿಂದ ನಾನು ತೋರಿಸ್ತೇನೆ. Praise the Lord Jesus. Praise the Lord Jesus. So today the scripture is taken from the Gospel of Luke, Saint Luke, chapter 21, verses 34 to 36. ಮುಂಜಾಗರೂಕತೆ. ಮಿತಿಮೀರಿದ ಭೋಜನದಿಂದಾಗಲಿ, ಕುಡಿತದಿಂದಾಗಲಿ, ಲೌಕಿಕ ಚಿಂತೆಗಳಿಂದಾಗಲಿ ಮಂದಮತಿಗಳಾಗಬೇಡಿ. ಆ ದಿನವು ಅನಿರೀಕ್ಷಿತ ಉರುಳಿನಂತೆ ನಿಮ್ಮನ್ನು ಸಿಕ್ಕಿಸಿತು. ಜಾಗರೂಕರಾಗಿರಿ. ಜಗತ್ತಿನ ಎಲ್ಲ ನಿವಾಸಿಗಳು ಅದಕ್ಕೆ ಸಿದ್ಧರಾಗಿರಬೇಕು. ಜಗತ್ತಿನ ಎಲ್ಲ ನಿವಾಸಿಗಳು ಅದಕ್ಕೆ ಸಿದ್ಧರಾಗಿರಬೇಕು. ಬಂದೊದಗಲಿರುವ ಇವೆಲ್ಲವುಗಳಿಂದ ಪಾರಾಗಿ ನರಪುತ್ರನ ಮುಂದೆ, ಮನುಷ್ಯ ಕುಮಾರರಾಗಿರುವ ಯೇಸು ಕ್ರಿಸ್ತರ ಮುಂದೆ ನಿಲ್ಲಲು ನೀವು ಶಕ್ತರಾಗುವಂತೆ ನಿರಂತರವಾಗಿ ಪ್ರಾರ್ಥನೆ ಮಾಡುತ್ತಾ ಎಚ್ಚರದಿಂದ ಇರಿ. ಯೇಸು ಕ್ರಿಸ್ತರು ಈ ಸೇವೆ ಲೋಕದಲ್ಲಿದ್ದ ದಿನಗಳಲ್ಲಿ ಎಲ್ಲ ಸೇವೆ ಮುಗಿಸಿ ಅವರು ಯೆರೂಸಲೇಮಿನಲ್ಲಿ ಕೊನೆಯದಾಗಿ ಅವರ ಮರಣಕ್ಕೆ ಹೋಗೋಕ್ಕೆ ಮುಂಚಿತವಾಗಿ ಅಪೊಸ್ತಲರು ಬಂದು ಕೇಳ್ತಾರೆ, ಜೀಸಸ್ ನೀವು ಬಂದಿದ್ದೀರಾ, ತುಂಬ ಸಂತೋಷ, ನಿಮ್ಮನ್ನು ನೋಡಿದ್ವಿ, ಮಾತ್ಕಾರ್ಯ ನೋಡಿದ್ವಿ, ಮಿರಕಲ್ ನೋಡಿದ್ವಿ, ಎಲ್ಲ ನೋಡಿದ್ವಿ, ಈ ಪ್ರಪಂಚದ ಎಲ್ಲ ಭೋಗಗಳನ್ನ ತೋರಿಸಿ, ಎಲ್ಲ ಸೌಖ್ಯಗಳನ್ನ ತೋರಿಸಿದ್ರಿ, ಎಲ್ಲ ತುಂಬ ಚೆನ್ನಾಗಿದೆ. ನೀವು ಈಗ ಸಾಯ್ತೀನಿ ಅಂತೀರ, ಶಿಲುಬೆಯಲ್ಲಿ ಸತ್ತು ಪುನರುತ್ಥಾನ ಆಗ್ತೀರಾ, ಮತ್ತೆ ನೀವು ಪರಲೋಕಕ್ಕೆ ಹೋಗ್ತೀರಾ ಅಂತ ಹೇಳ್ತೀರಾ. ಈ ಜಗತ್ತಿನಲ್ಲಿ ಏನಾಗುತ್ತೆ ಮುಂದೆ, ಯುಗದ ಸಮಾಪ್ತಿ ಏನು ಅಂತ ಹೇಳಿದ ತಕ್ಷಣ ಜೀಸಸ್ ನನಗೆ ಅದೆಲ್ಲ ಗೊತ್ತಿಲ್ಲಪ್ಪ ಅಂತ ಹೇಳಿದ್ರೆ, ಜೀಸಸ್ ಏನು ಹೇಳಿದ್ರು? ಅಥೆಂಟಿಕ್ ಆಗಿ ಜೀಸಸ್ ಮಾತಾಡ್ತಾರೆ. ಏನು ಹೇಳ್ತಾರೆ ಅವರು ಮಾತಾಡಬೇಕಾದ್ರೆ? ನಿಮ್ಮ ವಿಷಯದಲ್ಲಿ ಜಾಗರೂಕರಾಗಿರಿ. ಅತಿ ಭೋಜನದ ಮದಡಿನಿಂದಲೂ ಅಮಲಿನಿಂದಲೂ ಲೌಕಿಕ ವಿಷಯದ ಚಿಂತೆಗಳಿಂದಲೂ ನಿಮ್ಮ ಹೃದಯವು ಭಾರವಾಗಿರಲಾಗಿ ಆ ದಿನವೂ ನಿಮ್ಮ ಮೇಲೆ ಉರುಳಿನಂತೆ ಬರುತ್ತದೆ. ಸೊ ಒನ್ ಡೇ ದ ಡೇ ಆಫ್ ದ ಲಾರ್ಡ್ ಇಸ್ ದೇರ್. ಸೊ ವೆನ್ ದ ಡೇ ಆಫ್ ದ ಲಾರ್ಡ್ ವಿಲ್ ಬಿ ಗೋಯಿಂಗ್ ಟು ಅಪಿಯರ್ ಇನ್ ದಿಸ್ ವರ್ಲ್ಡ್, the Lord Jesus is telling what will be the situation of this country, what will be the situation of this global. ಈ ಪ್ರಪಂಚದ ಪ್ರತಿಯೊಂದು ಜನರ ಶ್ರೀಸಾಮಾನ್ಯರ ಪರಿಸ್ಥಿತಿಗಳು ಹೇಗೆ ಇರುತ್ತೆ ಅವರ ಬರುವಂಥ ದಿನ ಅನ್ನೋದನ್ನ ಅವರ 2000 ವರ್ಷದ ಹಿಂದೆನೇ ಅವರು ಮಾತಾಡಿ ಹೋಗಿದ್ದಾರೆ. ನನ್ನ ಪ್ರೀತಿಯ ಸಹೋದರ ಸಹೋದರರೇ, ಅವ್ರು ಹೇಳ್ತಾರೆ ಅತಿ ಭೋಜನದ ಮದಡಿನಿಂದಲೂ, ಏನು ಹೇಳುತ್ತೆ ಕನ್ನಡದಲ್ಲಿ? ಮಿತಿ ಮೀರಿದ ಭೋಜನದಿಂದಾಗಲಿ, ಕುಡಿತ ಮತ್ತು ಅಮಲಿನಿಂದಾಗಲಿ, ಲೌಕಿಕ ಚಿಂತೆಯಿಂದಾಗಲಿ ಮಂದಮತಿಗಳಾಗಿ ಇರಬೇಡಿ. ಸೊ ದ ಕಮಿಂಗ್ ಆಫ್ ದ ಲಾರ್ಡ್ ಇಸ್ ವೆರಿ ಶ್ಯೂರ್. ಜೀಸಸ್ ಒಂದಲ್ಲ ಒಂದು ದಿನ ಬರ್ತಾರೆ. ತುಂಬ ಜನ ಹೇಳ್ತಾರೆ 2012 ಬರ್ತಾರೆ, 2013 ಬರ್ತಾರೆ, 2008 ಬರ್ತಾರೆ. ಎಷ್ಟೋ ಜನ ಏನೋ ಹೇಳ್ಬಿಟ್ರು, ಅದು ನಥಿಂಗ್ ವಾಸ್ ಹ್ಯಾಪನ್. ಅವ್ರು ಹೇಳಿದೆಲ್ಲ ಪೊಳ್ಳೆ ಆಗೋಯ್ತು. ಆದರೆ ಯೇಸು ಕ್ರಿಸ್ತರು ಬರಬೇಕಾದ್ರೆ ಯಾವ ಡೇಟ್ಗಳು ಹೇಳಲಿಲ್ಲ, ಯಾವ ವರ್ಷವನ್ನು ಹೇಳಲಿಲ್ಲ, ಯಾವ ಸಂಗತಿಗಳನ್ನ ಹೇಳಲಿಲ್ಲ. ಆದರೆ ಸೂಚನೆಗಳನ್ನು ಮಾತ್ರ ಅವರು ಹೇಳಿಟ್ಟು ಹೋಗಿದ್ದಾರೆ ಪ್ರಿಯರೇ. ಸೂಚನೆಗಳನ್ನ ಮಾತ್ರ ಅವ್ರು ಹೇಳ್ತಾರೆ, ಪಿತನ ದೇವರೊಬ್ಬರಿಗೆ ಹೊರತು ನನಗಾಗಲಿ ನನ್ನ ದೂತರಿಗಾಗಲಿ ನಾನು ಬರುವಂಥ ದಿನ ಗೊತ್ತಿಲ್ಲ. ನನ್ನ ದೇವರು ಬಹಳ ಕ್ಲಿಷ್ಟವಾಗಿ ಬರೆದಿಟ್ಟಿದ್ದಾರೆ. ಆಗ ಯೇಸು ಕ್ರಿಸ್ತನ ಬರುವಿಕೆ ಅನ್ಬೇಕಾದ್ರೆ ನಾವು ಒಂದಲ್ಲ ಒಂದು ದಿನ ಪ್ರಪಂಚವನ್ನು ಬಿಟ್ಟು ನಾವು ಪರಲೋಕಕ್ಕೆ ಹೋಗುವಂಥ ಒಂದು ದಿನ ದೇವರು ಇಟ್ಟಿದ್ದಾರೆ.
ಒಂದು ಮನುಷ್ಯ ಹೇಗೆ ಹುಟ್ಟಿದ ಮೇಲೆ ಅವನು ಸಾಯೋದು ಖಚಿತ ಅನ್ನೋದನ್ನು ಧರ್ಮವಿಧಿಯಲ್ಲಿ ದೇವರು ಹೇಗೆ ಸತ್ಯವೇದದಲ್ಲಿ ಬರೆದಿದ್ದಾರೆ, ಹಾಗೆ ಒಂದು ಮನುಷ್ಯ ಈ ಲೋಕದಲ್ಲಿ ಉಂಟಾದ ನಂತರವಾಗಿ ಅವನು ಪರಲೋಕಕ್ಕೆ ಅಂತಿಮ ಯಾತ್ರೆ ಮಾಡಬೇಕಾಗತ್ತೆ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನೀವು ದೇವರ ರಾಜ್ಯಕ್ಕೆ ಹೋಗೋದಕ್ಕೆ ಸಿದ್ಧರಾಗಿದ್ದೀರಾ? ತುಂಬ ಜನ ಹೇಳ್ತಾರೆ, ನಾನು ಮದುವೆ ಆಗಿದ್ದೀನಿ ಬ್ರದರ್, 3 ಮಕ್ಕಳನ್ನ ಸಾಕೋದೇ ದೊಡ್ಡದಾಯ್ತು ಬ್ರದರ್. ಕೆಲವು ತಾಯಿಂದ ಹೇಳ್ತಾರೆ, ನಿನ್ನ ಸಾಕಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ, ಎಷ್ಟೆಲ್ಲ ಕಷ್ಟಪಟ್ಟಿದ್ದೀನಿ ಗೊತ್ತಾ ನಿನಗೆ, 9 ತಿಂಗಳು ನಾನು ಎಷ್ಟು ದೂರ ನಡ್ಕೊಂಡು ಹೋಗಿದ್ದೀನಿ ಮಾಡಿದ್ದೀನಿ. ಹೀಗೆ ಹೇಳಿ ಹೇಳಿ ಆ ಮಗ ಒಂದು ದಿನ ಸೋತಾಗ ಹೇಳ್ದು, ಎಂಥದಮ್ಮ ನೀನು ಸಾಕಿದ್ಯಾ ನನ್ನನ್ನು 9 ವರ್ಷ 9 ತಿಂಗಳು ಆ ಕತ್ಲೆ ಹೊಟ್ಟೆ ಒಳಗೆ ಕೂತ್ಕೊಂಡು, ಒಂದು AC ಇಲ್ಲ, ಒಂದು ಟ್ಯೂಬ್ಲೈಟ್ ಇಲ್ಲ, ಒಳಗಡೆ ಕೂತ್ಕೊಂಡು ನಾನು ಆ ಕಡೆ ಈ ಕಡೆ ಸಫಕೇಶನಲ್ಲಿ ನಿಂದು ಊಟ ಬರೋರ್ಗು ನಾನು ಕಾಯಬೇಕಾಗಿತ್ತು, ಉಸಿರಾಡೋರ್ಗು ನೀ ಕೂತ್ಕೊಂಡೆ, ನಾನು ಕೂತ್ಕೋಬೇಕು, ಎದುರೆ ನಾನು ನಿಂತ್ಕೋಬೇಕು. ಇಷ್ಟೆಲ್ಲ ಕಷ್ಟಪಟ್ಟು ಯಾವಾಗ ಹೊರಗಡೆ ಬರೋಣ ಅಂತ ನಾನು ಕಾಯ್ಕೊಂಡಿದ್ದೆ. ನೀನು ನೋಡಿದ್ರೆ ಕಷ್ಟಪಟ್ಟು ಸಾಕಿದ್ದೀನಿ ಅಂತೆಲ್ಲಮ್ಮ. ನಾನು ಕಷ್ಟಪಟ್ಟು ಇದ್ದಿದ್ದೀನಮ್ಮ ಅಲ್ಲಿ. ಹಲೋ, ಈ ರೀತಿ ಇವತ್ತು ಎಷ್ಟೋ ಜನ ನಾನು ಕಷ್ಟಪಟ್ಟಿದ್ದೀನಿ, ನಾನು ಹೀಗಿದ್ದೀನಿ, ನನಗೇನು ಮಾಡಲಿಲ್ಲ, ನನಗೇನು ಸಿಕ್ಕಿಲ್ಲ ಅಂತ ಹೇಳ್ತಾರೆ ವಿನಾ ದೇವರ ಕೃಪೆ ನನಗೆ ಸಿಕ್ಕಿದೆ, ಅದರಿಂದ ನಾನು ಇದನ್ನು ಮಾಡಿದ್ದೀನಿ ಅಂತ ಹೇಳಿ ಯಾರು ಕೂಡ ದೇವರನ್ನ ಮಹಿಮೆ ಪಡಿಸ್ತಾ ಇಲ್ಲ. ಅದಕ್ಕೆ ಇಲ್ಲಿ ವಾಕ್ಯ ಬರೆಯಲ್ಪಟ್ಟಿದೆ, ಅತಿ ಭೋಜನದ ಮದಡಿಯಿಂದ ನಿಮ್ಮ ಹೃದಯವು ಭಾರವಾಗಿರಬಾರ್ದು. ಇವತ್ತು ನೋಡ್ತೀವಿ, ಎಲ್ಲಿ ನೋಡಲಿ ಪಾರ್ಟಿ, ಕ್ಯಾಬ್ರೆ ಡ್ಯಾನ್ಸ್ಗಳು, ಮಿಡ್ ನೈಟ್ ಡ್ಯಾನ್ಸ್ಗಳು, ಲೈವ್ ಡ್ಯಾನ್ಸ್ಗಳು, ಲೈವ್ ಕ್ಲಬ್ಗಳು, ಈ ರೀತಿ ಮನುಷ್ಯ ಎಲ್ಲ ಕಡೆ 24 hours ಓಪನ್ ಮಾಲ್ಗಳಲ್ಲಿ ತನ್ನ ಸಮಯಗಳನ್ನ ಕಳೀತಾನೆ. ದುಬೈ, ಮಲೇಷಿಯಾ, ಹಾಂಗ್ಕಾಂಗ್ ಈ ಸಿಟಿಗಳಿಗೆಲ್ಲ ಹೋದರೆ ಅಂಗಡಿನೇ ಮುಚ್ಚೋದಿಲ್ಲ. ಅಲ್ಲಿ 24 hours ಓಪನ್ ಆಗಿರುತ್ತೆ. ಮಧ್ಯರಾತ್ರಿ ಹೋಗಿ ನೋಡಿ ಫುಲ್ ರಶ್ ಇರುತ್ತೆ, ಜನ ಪರ್ಚೇಸ್ ಮಾಡ್ತಾ ಇರ್ತಾರೆ. ಅದೆಲ್ಲ ತೊಗೊಂಡೋಗಿ ಎಲ್ಲಿಡ್ತಾರೆ ನನಗೆ ಗೊತ್ತಿಲ್ಲಪ್ಪ. ಎಷ್ಟು ನೋಡ್ತೇವೆ, ಅವರ ಮನೆ ಎಲ್ಲ ಬೊಕ್ಕಸಗಳಿಂದ ತುಂಬಿದೆ, ಆದರೆ ಹೃದಯದಲ್ಲಿ ಸಮಾಧಾನ ಇಲ್ಲ. ಮನುಷ್ಯನಿಗೆ ಇವತ್ತು ಎಲ್ಲ ಇದೆ, ಆದರೆ ಅವನಲ್ಲಿ ಏನಿಲ್ಲ, ಸಮಾಧಾನ ಇಲ್ಲ. ಒಂದು ಕಾಲದಲ್ಲಿ ನೆನೆಸ್ಕೊಂಡೆ, ನಡ್ಕೊಂಡು ಹೋಗ್ಬೇಕಾದ್ರೆ ನೆನೆಸ್ಕೊಂಡ, ಅಯ್ಯೋ ನನಗೆ ಕಾರ್ ಇದ್ರೆ ಚೆನ್ನಾಗಿರುತ್ತೆ. ಕಾರ್ ಬಂದ ಮೇಲೆ ಅಯ್ಯೋ ನನಗೆ ಹೆಲಿಕಾಪ್ಟರ್ ಬಂದರೆ ಚೆನ್ನಾಗಿರುತ್ತೆ. ಹೆಲಿಕಾಪ್ಟರ್ ಬಂದ ಮೇಲೆ ಅಯ್ಯೋ ನಾನು ಚಂದ್ರಲೋಕಕ್ಕೆ ಹೋದರೆ ಎಷ್ಟು ಚೆನ್ನಾಗಿರುತ್ತೆ. ಅಲ್ಲಿಗೆ ಹೋಗೋ ಅಷ್ಟೊತ್ತಿಗೆ ಹಾರ್ಟ್ ಅಟ್ಯಾಕು. ಹೀಗೆ ಮನುಷ್ಯನ ಆಸೆಗೆ ಮಿತಿ ಇಲ್ಲ. ಬುದ್ಧರು ಹೇಳ್ತಾರೆ, ಅತಿ ಆಸೆಯೇ ದುರಾಸೆಯೇ ದುಃಖಕ್ಕೆ ಮೂಲವಾಗಿದೆ ಅಂತ ಹೇಳ್ತಾರೆ. ನಾವು ಆಸೆ ಪಡ್ತೀವಿ, ಅದು ಬೇಕು, ಇದು ಬೇಕು, ಅದು ಬೇಕು, ಇದು ಬೇಕು, ನಮ್ಗೆ ಎಲ್ಲ ಬೇಕು ಅಂತ ತಗೊಳ್ತೀವಿ ನಾವು. ಆದರೆ ಕೊನೆಗೆ ಎಂಡ್ ಆಫ್ ದ ಡೇ ನಾವು ಏನನ್ನು ಕೂಡ ಅದರಲ್ಲಿ ಸಂತೋಷ ಕಾಣೋದಿಲ್ಲ ಪ್ರಿಯರೇ, ಏನು ಕಾಣೋದಿಲ್ಲ. ಒಂದು ಬಾರಿ ಒಂದು ಮಹರ್ಷಿ ಪ್ರಾರ್ಥನೆ ಮಾಡ್ತಾ ಇದ್ರಂತೆ. ಅವರು ಪ್ರಾರ್ಥನೆ ಮಾಡಬೇಕಾದ್ರೆ ಒಂದು ಇಲಿ ಯಾವಾಗಲೂ ಬಂದು ಈ ಮಹರ್ಷಿಗಳದ್ದು ಕಾಲ ಮುತ್ಕೊಟ್ಟು ಹೋಗೋದಂತೆ. ಈ ಮಹರ್ಷಿಗೆ ಒಂದೇ ಇಲಿ ಮೇಲೆ ತುಂಬ ಅನುಕಂಪ ಉಂಟಾಯ್ತು. ಸರಿ, ಇಲಿಗೆ ಐ ವಾಂಟ್ ಟು ಡೂ ಸಮಥಿಂಗ್ ಫಾರ್ ದಿಸ್ ರ್ಯಾಟ್, ಲೆಟ್ ಮೀ ಸಿ ಸಮಥಿಂಗ್, ಲೆಟ್ ಮೀ ಆಸ್ಕ್ ದಿಸ್ ರ್ಯಾಟ್ ವಾಟ್ ಯು ವಾಂಟ್. ಸೊ ವೆನ್ ದ ರ್ಯಾಟ್ ಕೇಮ್ ಟು ದ ಸೇಜ್, ಈ ಮಹರ್ಷಿಗಳು ಇಲಿಮರಿಯೇ ನಿನಗೇನು ಬೇಕು? ಆಗ ಇಲಿಮರಿ ಹೇಳ್ತೇನೆ, ನಾನು ತುಂಬ ಚಿಕ್ಕವನಾಗಿದ್ದೀನಿ, ನನಗೆಲ್ಲರೂ ಬಂದು ನನಗೆ ಇದು ಮಾಡಿಬಿಡ್ತಾರೆ, ನಾನು ಈ ಥರ ಒಂದು ಬೆಟ್ಟ ಆಗಿಬಿಡ್ಬೇಕು, ಬೆಟ್ಟ ಥರ ನಾನು ಮಾಡು ಅಂತ ಹೇಳ್ದಂತೆ. ತಥಾಸ್ತು ಅಂತ ಹೇಳಿದ್ರೆ ಅದು ಬೆಟ್ಟ ಆಗ್ಬಿಡ್ತಂತೆ. ದೊಡ್ಡ ಬೆಟ್ಟ ಆಯ್ತಂತೆ. ಇದು ತಿಳ್ಕೊಂಡಂತೆ, ಇಡೀ ಪ್ರಪಂಚದಲ್ಲಿ ನನ್ನಷ್ಟು ಯಾರು ಇಲ್ಲ ಅಂತೇಳಿ ಬೆಟ್ಟದ ಮೇಲೆ ಅದು ತುಂಬ ಜಂಬವಾಗಿ ಆ ಬೆಟ್ಟದಂದರೆ ಮಾತಾಡ್ಕೊಂಡಿತ್ತಂತೆ. ಒಂದು ದಿನ ಅಲ್ಲಿಂದ ಎಲ್ಲ ಮೋಡಗಳು ಬಂದು ಈ ಬೆಟ್ಟನ ಕವಿದು ಬಿಡ್ತಂತೆ. ಅದು ತಿಳ್ಕೊಳ್ತಂತೆ, ಇದೇನಪ್ಪ, ನನಗಿಂತ ಈ ಬೆಟ್ಟಕ್ಕಿಂತ ಈ ಮೋಡಗಳು ಜಾಸ್ತಿ ಇದೆಯಲ್ಲ, ಈ ಮೋಡಗಳೇ ತುಂಬ ಗ್ರೇಟ್ ಆಗಿದೆಯಲ್ಲ. ಅದಕ್ಕೆ ಮತ್ತೆ ಬೆಟ್ಟ ಬಂದು ಮಹರ್ಷಿದ ಕೇಳ್ತದೆ, ಮಹರ್ಷಿಗಳೇ ನನಗೆ ಬೆಟ್ಟ ಆಗೋದು ಬೇಡ, ನನಗೆ ಮೋಡಗಳಾಗಬೇಕು. ತಥಾಸ್ತಂತೆ. ಸರಿ, ಮೋಡಗಳಾಯಿತು. ಮೋಡಗಳಾಗಿ ಆಗಿ ಆಗಿ ಎಲ್ಲ ಕಡೆ ಸಂಚರಿಸ್ಕೊಂಡು ಎಲ್ಲ ಆಯಿತು. ಕೊನೆಗೆ ಒಂದು ದಿನ ಮಳೆ ಬಂದ್ಬಿಡ್ತು. ಈ ಮೋಡನ ಛೇದಿಸ್ಕೊಂಡು ಮಳೆ ಬರಬೇಕಾದ್ರೆ, ಈ ಮೋಡಕ್ಕಿಂತ ಈ ಮಳೆ ಸ್ಟ್ರಾಂಗ್ ಆಗಿದೆಯಲ್ಲ, ನಾನು ಯಾಕೆ ಮಳೆ ಆಗಬಾರ್ದು ಅಂತ ಹೇಳ್ಬಿಟ್ಟು ಕೊನೆಗೆ ಮತ್ತೆ ಮಹರ್ಷಿದಾಗ ಹೇಳ್ತಾ, ಆಯಿತು ನೀನು ಮಳೆ ಆಗಪ್ಪ. ಸೊ ಮಳೆ ಎಲ್ಲ ಕಡೆ ಮಳೆ 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 ಬಂದು ಎಲ್ಲ ಕೊಚ್ಕೊಂಡು ಹೋಗೋ ಸ್ಥಿತಿಗೆ ಬಂತು. ಕೊನೆಗೆ ಕೊಚ್ಕೊಂಡು ಹೋಗ್ಬೇಕಾದ್ರೆ ಇದು ಯಾವ ಬಿಲದಲ್ಲಿ ಇತ್ತು ಇಲಿ, ಆ ಬಿಲನ್ನು ಕೂಡ ಕೊಚ್ಕೊಂಡು ಹೋಗ್ಬಿಡ್ತಂತೆ. ತಕ್ಷಣ ಹೇಳ್ತಂತೆ, ಅಯ್ಯೋ ನಾವಿರೋ ಭೂಮಿ, ಆ ಬಿಲದಲ್ಲಿ ನಾವಿರೋದೇ ಎಷ್ಟೋ ಉತ್ತಮವಾಗಿತ್ತು, ಈ ಮಳೆ ಈ ಬಿಲನ್ನು ಕೂಡ ಕಿತ್ಕೊಂಡು ಹೋಗ್ಬಿಡ್ತಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಆ ಇಲಿ ಬಂದು ಹೇಳ್ತಂತೆ, ನನಗೆ ಆ ಬಿಲನೇ ಸಾಕು, ಅದಕ್ಕಿಂತ ಬೇರೆ ಏನೋ ನನಗೆ ಬೇಡ ಅಂತ ಹೇಳ್ಬಿಡ್ತಂತೆ. ಹೀಗೆ ಮನುಷ್ಯನ ಆಸೆಗೆ ಮಿತಿ ಇಲ್ಲ.
ಇದು ಮೇಲೆ ಅದ್ರ ಮೇಲೆ ಬೇಕು ಅಂತ ಹೇಳ್ಕೊಂಡೆ ಮನುಷ್ಯ ಮುಂದೆ ಹೋಗ್ತಾನೆ. ಆದರೆ ಪ್ರಭು ಯೇಸು ಹೇಳ್ತಾರೆ, ನಾನು ಬರುವ ದಿನಗಳಲ್ಲಿ ಜನ ಹೇಗೆ ಇರ್ತಾರೆ, ಅತಿ ಭೋಜನದ ಮದಡಿನಿಂದಲೂ ಎಲ್ಲ ವಿಧವಾದ ದುರಾಸೆಗಳಿಂದ ಜನ ತುಂಬಿ ಹೋಗಿರ್ತಾರೆ. ಎರಡನೇದಾಗಿ ಅಮಲಿನಿಂದ ತುಂಬಿ ಹೋಗ್ತಾರೆ. ನೋಡ್ತೀವಿ, ಎಲ್ಲಿ ನೋಡಲಿ ಡ್ರಗ್ಸು, ಎಲ್ಲಿ ನೋಡಲಿ ಕುಡಿತ, ಎಲ್ಲಿ ನೋಡಲಿ ಕ್ಲಬ್ಬು, ಎಲ್ಲಿ ನೋಡಲಿ ಡ್ಯಾನ್ಸು. ಬೆಳಗ್ಗೆ ಎದ್ರೆ ಕುಡಿಯೋದು, ರಾತ್ರಿ ಮಲಗಿದ್ರೆ ಕುಡಿಯೋದು, ಮಧ್ಯಾಹ್ನ ಎದ್ರೆ ಕುಡಿಯೋದು, ಎಲ್ಲ ಕಡೆ ಕುಡ್ಕೊಂಡು ಮನುಷ್ಯ ಇವಾಗ ಅಮಲಿನಲ್ಲಿ ಜೀವಿಸ್ತಾ ಇದ್ದಾನೆ. ನೀವು ಅಮೇರಿಕ, ಐರೋಪ್ಯ ನಾಡುಗಳಿಗೆ ಹೋಗ್ಬಿಟ್ರೆ ಅಲ್ಲಿ ಹೆಂಗಸರೇ ಕುಡಿತಾ ಇರ್ತಾರೆ. ಹೆಂಗಸರು ಬೀಡಿ ಸಿಗರೇಟಲ್ಲಿ ಅವ್ರು ಜಾಸ್ತಿ ಸೇರ್ತಾ ಇರ್ತಾರೆ. ಇವಾಗ ನಮ್ಮ ಸೆನ್ಸರ್ ತಗೊಂಡಿರೋ ಪ್ರಕಾರ ನಮ್ಮ ಇಂಡಿಯಾಕ್ಕಿಂತ ಯುರೋಪಿಯನ್ ಕಂಟ್ರೀಸಲ್ಲಿ ಜಾಸ್ತಿ ಸ್ಮೋಕರ್ಸು, ಅದು ಲೇಡೀಸೇ ಜಾಸ್ತಿ ಸ್ಮೋಕ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಮಲಿನಲ್ಲಿ ಅವನಿಗೆ ಜೀವಿಸ್ಬೇಕೆ ವಿನ ಇದೆಲ್ಲ ಬಿಟ್ಟು ನಾನು ದೇವರೊಂದಿಗೆ ಜೀವಿಸ್ಬೇಕಂತ ಹೇಳಿ ಅವನಿಗೆ ಆ ಭಾವನೆಗಳಿಲ್ಲ ಪ್ರಿಯರೇ. ಮೂರನೇದಾಗಿ ಹೇಳುತ್ತೆ, ಪ್ರಪಂಚದ ಚಿಂತೆಗಳಿಂದಲೂ ಎಲ್ಲ ವಿಧವಾದ ಅಮಲಿನಿಂದಲೂ ಮತ್ತು ಎಲ್ಲ ಲೌಕಿಕ ವಿಷಯದ ಆಸೆಗಳಿಂದ ಮನುಷ್ಯ ತುಂಬಿ ಹೋಗಿರ್ತಾನೆ. ಲೋಕದಲ್ಲಿ ನಾನು ಚೆನ್ನಾಗಿರಬೇಕು, ನಾನು ಅದನ್ನು ಮಾಡಬೇಕು, ನಾನು ಕಂಪನಿ ಕಟ್ಟಬೇಕು, ನಾನು ಗಾರ್ಡನ್ ಮಾಡಬೇಕು, ನಾನು ಎಸ್ಟೇಟ್ ತಗೋಬೇಕು, ನಾನು ಅದನ್ನು ಮಾಡಬೇಕು. ಇದನ್ನೇ ಮಾಡಿ ಮನುಷ್ಯ ಮುಂದೆ ಹೋಗ್ತಾನೆ. ಕೊನೆಗೆ ಅವನಿಗೆ ಎಲ್ಲೂ ಏನೂ ಸಿಕ್ಕೋದಿಲ್ಲ. ಇಂಥ ಒಂದು ಪರಿಸ್ಥಿತಿ ಇರಬೇಕಾದ್ರೆ ದೇವರು ವಾಕ್ಯ ಹೇಳುತ್ತೆ, ಅಂಥ ದಿವಸದಲ್ಲಿ ಆ ದಿವಸವು ನಿಮ್ಮ ಮೇಲೆ ಉರುಳಿನಂತೆ ಬರುತ್ತದೆ. ಇದು ಭೂನಿವಾಸಿಗಳ ಎಲ್ಲರ ಮೇಲೆ ಬರುತ್ತೆ. ಯೇಸು ಕ್ರಿಸ್ತರು ಮತ್ತೆ ಬರ್ತಾರೆ. ಅವರ ಆಗಮನ ನಿಶ್ಚಯ. ಒಂದು ದಿನ ಖಂಡಿತ ಬರ್ತಾರೆ. ಯಾವುದಕ್ಕಾಗಿ ಬರ್ತಾರೆ? ನನ್ನ ಮಕ್ಕಳು ಯಾರೆಲ್ಲ ನನ್ನ ಆರಾಧಿಸ್ತಾ ಇದ್ದಾರೆ, ಯಾರೆಲ್ಲ ನನ್ನ ಜೀಸಸ್ಗಾಗಿ ನಿಂತಿದ್ದಾರೆ, ಯಾರೆಲ್ಲ ಜೀಸಸ್ಗೆ ಸಾಕ್ಷಿಗಳಾಗಿ ನಿಂತಿದ್ದಾರೆ, ಯಾರೆಲ್ಲ ಜೀಸಸ್ ಜೊತೆ ಪ್ರೇಯರ್ ಮಾಡಿಕೊಂಡು ರಿಟ್ರೀಟಲ್ಲಿ ಅವರು ಭಾಗಿಯಾಗಿದ್ದು ದೇವರ ಲೋಕದ ಕಾರ್ಯಗಳನ್ನು ತ್ಯಜಿಸಿ ದೇವರ ಕಾರ್ಯಗಳಲ್ಲಿ ಅವರು ತಾರೀಗತರಾಗಿರ್ತಾರೆ. ಅಂಥ ಮಕ್ಕಳನ್ನ ಪ್ರಭು ಯೇಸು ಕರ್ಕೊಂಡು ಹೋಗೋದಕ್ಕೆ ಈ ಲೋಕದಲ್ಲಿ ಮತ್ತೆ ಬರ್ತಾರೆ.